ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಒಂದು ಚಾಪ್ಟರ್ ಇದೆ. ಸೊ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದರೆ ರಿಡಂಪ್ಷನ್ ಈಸ್ ರೀಪೇಮೆಂಟ್ ಅಂದರೆ ಇಲ್ಲಿ ರೀಪೇಮೆಂಟ್ ಅಂತ ಕಂಪನಿನಲ್ಲಿ ಆಲ್ರೆಡಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದನ್ನು ಅವ್ರಿಗೆ ವಾಪಸ್ ಕೊಡೋದು, ರೀಪೇಮೆಂಟ್ ಮಾಡಿ ರಿಡಂಪ್ಷನ್ ಮಾಡ್ತೀವಿ. ಸೊ ಅದನ್ನು ನಾವು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಇದ್ರ ಮೇಲೆ ಕಂಪ್ಲೀಟ್ ನಾವು ಇಂಟ್ರೊಡಕ್ಷನ್ ಮತ್ತು ಕೆಲವೊಂದು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೀವು ಈ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಸೊ ಇದು ಬಂದು 12 ಮಾರ್ಕ್ಸ್ ಪ್ರಾಬ್ಲಮ್. ಏನಿದೆ ಅಂತ ನೋಡೋಣ. Problem 1, redemption of preference shares. The following is the summarized balance sheet of Krishna Company Limited as on 31/3/2023. ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಕೃಷ್ಣ ಕಂಪನಿ ಲಿಮಿಟೆಡ್. ಏನೇನಿದೆ ಅಂತಂದರೆ 6,008% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಯ್ಡ್ ಎಷ್ಟಿದೆ ಅಂತಂದರೆ 6 lakh ಇದೆ. ಆ್ಯಂಡ್ 3,009% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ 75 ಪೇಯ್ಡ್. ಅದೆಷ್ಟಿದೆ ಅಮೌಂಟು 2,25,000 ಇದೆ. ಆ್ಯಂಡ್ 1,50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 15 lakh ಇದೆ. ದೆನ್ ರಿಸರ್ವ್ ಫಂಡ್ 6 lakh, ಕ್ಯಾಪಿಟಲ್ ರಿಸರ್ವ್ಸ್ 1 lakh, ಸೆಕ್ಯೂರಿಟಿ ಪ್ರೀಮಿಯಂ 60,000, ಕರೆಂಟ್ ಲಯಬಿಲಿಟೀಸ್ 3,60,000 ಇದೆ. ಸೊ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 34,45,000 ಇದೆ. ಆ್ಯಂಡ್ ಅಸೆಟ್ಸಲ್ಲಿ ಸೆಂಡ್ರಿ ಅಸೆಟ್ಸ್ 26,20,000 ಇದೆ. ಕ್ಯಾಶ್ ಅಟ್ ಬ್ಯಾಂಕು 8,25,000 ಇದೆ. ಆ್ಯಂಡ್ ಟೋಟಲ್ ಅಸೆಟ್ಸ್ ಎಷ್ಟಿದೆ 34,45,000 ಇದೆ. ಅದಾದಮೇಲೆ ಏನು ಹೇಳಿದ್ದಾರೆ ಅಂತಂದರೆ ಇಟ್ ವಾಸ್ ಡಿಸೈಡೆಡ್ ಟು ರಿಡೀಮ್ ಬೋತ್ ಕ್ಲಾಸಸ್ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಂ ಆಫ್ 5% ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 ಪ್ರಿಫರೆನ್ಸ್ ಶೇರ್ಸ್ ಇದೆ. ಒಂದು 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, ಟೋಟಲ್ 6,000 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಅದಾದಮೇಲೆ 3,009% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆಯಲ್ವಾ. ಸೊ ಇದೆರಡನ್ನೂ ಕೂಡ ನಾವು ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಕೊಡಬೇಕು ಅಂತ ಕಂಪನಿನಲ್ಲಿ ಡಿಸೈಡ್ ಮಾಡಿದ್ದಾರೆ. ಸೊ ಫಾರ್ ದಿಸ್ ಪರ್ಪಸ್, ಈ ರಿಡಂಪ್ಷನ್ ಪರ್ಪಸ್ಸಿಂದ ದ ಕಂಪನಿ ಇಶ್ಯೂಡ್ ಫಾರ್ ಕ್ಯಾಶ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 10%. ಸೊ ಏನಂತ ಅಂದರೆ ಈ 6 lakh ಮತ್ತು ಇವರು ಏನಿದ್ದಾರೆ 3,009% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ ವಿತ್ ಪ್ರೀಮಿಯಂ ಅಂದರೆ ಇವ್ರದ್ದು ಎಕ್ಸ್ಟ್ರಾ ಫೇಸ್ ವ್ಯಾಲ್ಯೂ ಏನಿದೆ ಅದ್ರ ಜೊತೆಗೆ 5% ಸೇರಿಸಿ ರೀಪೇಮೆಂಟ್ ಕೊಡ್ತಾ ಇದ್ದಾರೆ. ಅದನ್ನು ಅದ್ರ ಪರ್ಪಸ್ಗೋಸ್ಕರ ಮತ್ತೆ 50,000 ಈಕ್ವಿಟಿ ಶೇರ್ಸ್ನ ₹10 ಈಚ್ ವಿತ್ ಎ ಪ್ರೀಮಿಯಂ ಆಫ್ 10% ಹೊಸದಾಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ಬ್ಯಾಲೆನ್ಸ್ ಈಸ್ ಪ್ರೊವೈಡೆಡ್ ಔಟ್ ಆಫ್ ಡಿವಿಸಬಲ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಇನ್ ರಿಮೈನಿಂಗ್ ಬ್ಯಾಲೆನ್ಸ್ನ ನಾವು ಡಿವಿಸಬಲ್ ಪ್ರಾಫಿಟ್ ಅಥವಾ ಇಲ್ಲಿ ರಿಸರ್ವ್ ಫಂಡಿಂದ ತಗೊಳ್ತೀವಿ. ದ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಆಲ್ ಮನೀಸ್ ಫಾರ್ ರಿಸೀವ್ಡ್. ಸೊ ಇಲ್ಲಿ ನೋಡಿ ನಿಮಗೆ 9% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ 75 ಪೇಯ್ಡ್ ಅಷ್ಟೇ ಆಗಿದೆ. ಸೊ ಇಲ್ಲಿ 100 ಈಚ್ ಇದೆಯಲ್ವಾ. ಸೊ ಇದೆಷ್ಟಂತ ಅಂದರೆ ₹75 ಅಷ್ಟೇ ರಿಸೀವ್ ಆಗಿದೆ. ಇನ್ ರಿಮೈನಿಂಗ್ 25 ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಲ್ಲಿ ನೋಡಿ, ದ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಆಲ್ ದ ಮನೀಸ್ ಫಾರ್ ರಿಸೀವ್ಡ್. ಯು ಆರ್ ರಿಕ್ವೈರ್ಡ್ ಟು ಗಿವ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ ಆ್ಯಂಡ್ ಡ್ರಾ ದ ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟು ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಈ ರೀತಿ ಹೆಡ್ಡಿಂಗ್ ತಗೊಳ್ಳಿ, ಇನ್ ದ ಬುಕ್ಸ್ ಆಫ್ ಕೃಷ್ಣ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ಅಂತ. ಆ್ಯಂಡ್ ಜರ್ನಲ್ ಎಂಟ್ರೀಸ್ ಫಾರ್ಮೆಟ್ ತಗೊಳ್ಳಿ. ಸೀರಿಯಲ್ ನಂಬರ್, ಇಲ್ಲಿ ಡೇಟ್ ಕೊಟ್ಟಿದ್ರೆ ಡೇಟು, ಇಲ್ಲ ಅಂತಂದರೆ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್. ಸೊ ಫಸ್ಟ್ ಇಲ್ಲಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇಲ್ಲಿ ಫಸ್ಟ್ ಏನಂತ ಅಂದರೆ ನಾವು ಪ್ರಿಫರೆನ್ಸ್ ಶೇರ್ಸ್ಗೆ ಫೈನಲ್ ಕಾಲ್ ಏನಿದೆ ಅಲ್ವಾ. ಸೊ ಇಲ್ಲಿ 100 ಈಚಲ್ಲಿ 75 ಪೇಯ್ಡ್ ಅಪ್ ಆಗಿದೆ. ಇನ್ ರಿಮೈನಿಂಗ್ 25ಗೆ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಫಸ್ಟ್ ಏನಂತಂದರೆ ಆ ಅಮೌಂಟ್ ಎಲ್ಲನೂ ರಿಸೀವ್ ಮಾಡ್ಕೋಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಂದ ಬರಬೇಕಾಗಿರೋ ಅಮೌಂಟ್ನ ನಾವು ರಿಸೀವ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ರಿಡಂಪ್ಷನ್ ಮಾಡಬೇಕು. ರಿಡಂಪ್ಷನ್ ಈಸ್ ರೀಪೇಮೆಂಟ್ನ ಮಾಡಬೇಕು. ದ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಆಲ್ ದ ಮನೀಸ್ ಫಾರ್ ರಿಸೀವ್ಡ್ ಅಂತ ಹೇಳಿದ್ದಾರೆ. ಸೊ ನಮಗೆ ಆಲ್ರೆಡಿ ಜರ್ನಲ್ ಎಂಟ್ರೀಸ್ ಕಲ್ತಿದ್ದೀವಿ. ಏನಪ್ಪ ಅಂದರೆ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನಲ್ಲಿ ಯಾವ್ಯಾವ ಎಂಟ್ರೀಸ್ಗೆ ಏನೇನು ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತ ಕಲ್ತಿದ್ದೀವಿ. ಆ್ಯಂಡ್ ಅದ್ರ ಮೇಲೂ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಫಸ್ಟ್ ಈಗ ಏನಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು 9% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಫೈನಲ್ ಕಾಲಿಂದ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಎಷ್ಟು ಅಮೌಂಟ್ ಬರಬೇಕು ಡ್ಯೂ ಇದೆ ಅಂತ ಅಂದರೆ 75,000. 75,000 ಹೇಗೆ ಅಂತಂದರೆ 3,000 ಇಂಟು 25 ಮಾಡಿದ್ರೆ ನಮಗೆ ಟೋಟಲ್ 75,000 ಪೆಂಡಿಂಗ್ ಇರೋ ಅಮೌಂಟನ್ನು ನಾವು ರಿಸೀವ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ 3,009% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಇದೆಯಲ್ವಾ, 75 ಪೇ ಆಗಿದ್ರೆ ಇನ್ನು 100ಅಲ್ಲಿ ರಿಮೈನಿಂಗ್ ಎಷ್ಟಿದೆ ಅಂತಂದರೆ ₹25 ಬರಬೇಕು. ಅದಕ್ಕೆ ಪ್ರಿಫರೆನ್ಸ್ ಶೇರ್ಸ್
ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು 9% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ಫೈನಲ್ ಕಾಲಿಂದ ಕ್ಯಾಪಿಟಲ್ ಅಕೌಂಟ್ಗೆ ಎಷ್ಟು ಬರಬೇಕು, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಎಷ್ಟು ಬರಬೇಕು ಅಂದರೆ 75,000. ಅದಕ್ಕೆ ರೀಸನ್ ಏನಂತ ಅಂದರೆ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ತಗೊಳ್ಳಿ. ಸೊ ಇಲ್ಲಿ ಮನಿ ಡ್ಯೂ ಇದೆ, ಅದಕ್ಕೆ ಈ ಎಂಟ್ರಿ. ಅದಾದಮೇಲೆ ರಿಸೀವ್ಡ್ಗೆ ಒಂದು ಎಂಟ್ರಿ ಪಾಸ್ ಮಾಡಬೇಕು. ಏನಂತಂದರೆ ಯಾವುದೇ ರಿಸೀವ್ಡ್ಗೆ ಎಂಟ್ರಿ ಏನು ಬರುತ್ತೆ ಅಂತಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟ್. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಬರ್ತಿದೆ ಪ್ರಿಫರೆನ್ಸ್ ಫೈನಲ್ ಕಾಲ್ ಅಕೌಂಟಿಂದ ಅಂದರೆ ಟೋಟಲ್ 75,000 ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಸೊ ಇದಕ್ಕೆ 2 ಎಂಟ್ರಿ ಆಯಿತು. ಅದಾದ ಇಲ್ಲಿ ನಾವು ಫೈನಲ್ ಕಾಲ್ಗೆ 2 ಎಂಟ್ರಿನ ಪಾಸ್ ಮಾಡಾದ್ಮೇಲೆ ಕಂಪನಿನಲ್ಲಿ ನಾವು ಯಾವ್ಯಾವುದನ್ನ ರಿಡಂಪ್ಷನ್ ಮಾಡ್ತಾ ಇದ್ದೀವಿ ಅಂತ ನೋಡ್ಕೋಬೇಕು. ಸೊ ಇಲ್ಲಿ 2 ಶೇರ್ ಇದೆ, ಒಂದು 6,008% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆ ಮತ್ತು 3,009% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಎರಡು ಶೇರ್ಸ್ಗೂ ಕೂಡ ನಾವು 5% ಪ್ರೀಮಿಯಮ್ಗೆ ನಾವು ರಿಡಂಪ್ಷನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್, 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, 9% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಆ್ಯಂಡ್ ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಅಂದರೆ ಇಲ್ಲಿ ನಾವು 8% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲು ಮತ್ತು 9% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ವಿತ್ ಪ್ರೀಮಿಯಮ್ನ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಕೊಡಬೇಕು. ಅಂದರೆ ಈ ಅಮೌಂಟನ್ನು ನಾವು ಟು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆ ಕೊಡಬೇಕು. ಟೋಟಲ್ ಎಷ್ಟು ಅಂತಂದರೆ ಇಲ್ಲಿ ನೋಡಿ 6 lakh ಇದೆ 8% ಆ್ಯಂಡ್ 9% ಏನಂತಂದರೆ ಇದು 25,000 ಪ್ಲಸ್ ನಾವು 2,25,000 ಪ್ಲಸ್ ನಾವು 75,000 ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಫೈನಲ್ ಕಾಲು ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಎಷ್ಟಂತ ಅಂದರೆ ಈ ಅಮೌಂಟು 75,000 ಪ್ಲಸ್ 2,25,000 ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಸಿಗುತ್ತೆ ಅಂದರೆ 3 lakh ಸಿಗುತ್ತೆ. ಅದಾದಮೇಲೆ ಇದ್ರ ಮೇಲೆ ಪ್ರೀಮಿಯಮ್ ಟೋಟಲ್ ಈಗ 9 lakh ಮೇಲೆ 5% ಪ್ರೀಮಿಯಮ್ ಮಾಡಿದ್ರೆ ಸೊ ಟೋಟಲ್ 6 lakh ಪ್ಲಸ್ 3 lakh ಮಾಡಿದ್ರೆ 9 lakh ಮೇಲೆ 5% ಪ್ರೀಮಿಯಮ್ ಮಾಡಿದ್ರೆ 45,000 ಬರುತ್ತೆ. ಸೊ ಇಲ್ಲಿ ಎಷ್ಟು ಅಂತಂದರೆ 45,000 ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಎಷ್ಟು 45,000. ಸೊ ಇದಿಷ್ಟು ಅಮೌಂಟ್ನ ಯಾರಿಗೆ ಕೊಡಬೇಕು, ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ 9,45,000 ಕೊಡಬೇಕು. ಇದು ಡ್ಯೂ. ಸಿಂಪಲಾಗಿ ಬರ್ಕೊಳ್ಳಿ ರೀಸನ್ಸ್ನ, ನಾನು ಸಿಂಪಲಾಗಿ ಹೇಳಿದ್ದೀನಿ, ನೀವು ಸೆಂಟೆನ್ಸ್ ಫಾರ್ಮ್ ಮಾಡಲು ಬರ್ಕೋಬೋದು. ಸೊ ಇಲ್ಲಿ ಏನಂತಂದರೆ ಬೀಯಿಂಗ್ ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಈ ಎಂಟ್ರಿ ಆಯಿತು. ಅದಾದಮೇಲೆ ನೆಕ್ಸ್ಟು ಫೋರ್ತ್ ಎಂಟ್ರಿ ಏನು ಬರುತ್ತೆ ಅಂತಂದರೆ ಇಲ್ಲಿ ಕೊಟ್ಟಿದೆ ನೋಡಿ, ಫಾರ್ ದಿಸ್ ಪರ್ಪಸ್ ದ ಕಂಪನಿ ಇಶ್ಯೂಡ್ ಫಾರ್ ಎ ಕ್ಯಾಶ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 10%. ಸೊ ಈ ರಿಡಂಪ್ಷನ್ನ ಮಾಡೋಕ್ಕೆ ಇದ್ರ ಪರ್ಪಸ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಂಪ್ನಿನಲ್ಲಿ ಮತ್ತೆ ಹೊಸದಾಗಿ 50,000 ಈಕ್ವಿಟಿ ಶೇರ್ಸ್ನ 10 ಈಚ್ಗೆ ಏನು ಮಾಡ್ತಾ ಇದ್ದಾರೆ, ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಅಂತ ಅಂದರೆ ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟು. ಸೊ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂದರೆ 50,000 10 ಈಚ್ ಅಂತಂದರೆ 5 lakh ಆಗುತ್ತೆ ವಿತ್ 10% ಪ್ರೀಮಿಯಂ. 5 lakh ಮೇಲೆ 10% ತೊಗೊಂಡ್ರೆ 50,000. ಟೋಟಲ್ ಎಷ್ಟು ಅಂತಂದರೆ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಬರ್ತಿದೆ ಅಂತಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಎಷ್ಟು ಅಂತಂದರೆ 5,50,000. ಸೊ 5 lakh ಈಕ್ವಿಟಿ ಶೇರಿಂದ ಆ್ಯಂಡ್ 50,000 ಎಕ್ಸ್ಟ್ರಾ ಅಮೌಂಟ್ ಸೆಕ್ಯೂರಿಟಿ ಪ್ರೀಮಿಯಂ ಅಂತಂದರೆ ಎಕ್ಸ್ಟ್ರಾ ಅಮೌಂಟನ್ನು ಇದು ಮಾಡ್ತಾರೆ. ಎಷ್ಟು ಅಂದರೆ 10% ಅಂದರೆ 50,000. So being fresh issue of 50,000 equity shares of ₹10 each with a 10% ಪ್ರೀಮಿಯಂ ಅಂತ ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಮಗೆ ಇವಾಗ ನಮಗೆ ಇಲ್ಲಿ ಟೋಟಲ್ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿರೋದು 9,45,000. ಸೊ ಇಲ್ಲಿ ನಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ 5 lakh ಸಿಕ್ಕಿದೆ. ಇನ್ ರಿಮೈನಿಂಗು ಪ್ರೀಮಿಯಂ ಎಷ್ಟಿದೆ ಅಂದರೆ 45,000 ಇದೆ. ಸೊ 45,000ಗೆ ಏನು ಎಂಟ್ರಿ ಪಾಸ್ ಮಾಡ್ತೀವಿ ಅಂತಂದರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ನೀವು ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಎಷ್ಟು ಅಮೌಂಟ್ ಇದೆ, ಆಲ್ರೆಡಿ 60,000 ಇದೆ ಕಂಪನಿ ಅಕೌಂಟಲ್ಲಿ, ಪ್ರೀಮಿಯಂ ಅಕೌಂಟಲ್ಲಿ ಇದೆ. ಸೊ ಅದರಿಂದ ನಾವು ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಅವ್ರಿಗೆ ಕೊಡೋಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಎಷ್ಟು ಅಂತಂದರೆ 45,000 ಈ ಒಂದು ಪ್ರೀಮಿಯಂ ಅಮೌಂಟಿಗೆ.
ನೆಕ್ಸ್ಟು ಈಗ ಇಲ್ಲಿ ಪ್ರೀಮಿಯಂ ಅಮೌಂಟಿಗೆ 45,000 ಆಯಿತು ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ 5 ಆಯಿತು. ಅಲ್ಲಿಗೆ ಟೋಟಲ್ 5,45,000 ಆಯಿತು. ಇನ್ನು ನಮಗೆ ರಿಮೈನಿಂಗ್ 9 ಲ್ಯಾಕ್ಗೆ ನಮಗೆ ಇನ್ನು ರಿಮೈನಿಂಗ್ ಎಷ್ಟು ಬೇಕು ಅಂದರೆ 4 ಲ್ಯಾಕ್ ಬೇಕು. ಹಾಗಾಗಿ ರಿಸರ್ವ್ ಫಂಡಲ್ಲಿ ನಮಗೆ 6 ಲ್ಯಾಕ್ ಇದೆ. ಸೊ ಈ 6 ಲ್ಯಾಕಿಂದ ನಾವು CRR ಅಕೌಂಟಿಗೆ 4 ಲ್ಯಾಕ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಏನಂತಂದರೆ ರಿಸರ್ವ್ ಫಂಡ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್, ಅಂದರೆ ಈ ರಿಡಂಪ್ಷನ್ ರಿಸರ್ವ್ ಅಕೌಂಟಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂದರೆ 4 ಲ್ಯಾಕ್. ಸೊ ಬೀಯಿಂಗ್ ಡಿವಿಸಬಲ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ತಗೊಳ್ಳಿ ಸಿಂಪಲ್ ಆಗಿ. ಸೊ ರಿಸರ್ವ್ ಫಂಡಲ್ಲಿ 6 ಲ್ಯಾಕ್ ಇದೆ. ಸೊ ಇನ್ ರಿಮೈನಿಂಗ್ ಅಮೌಂಟನ್ನು ನಾವು ರಿಸರ್ವ್ ಫಂಡಿಂದ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಎಷ್ಟು CRR ಅಕೌಂಟ್ಗೆ ಎಷ್ಟು ಅಂತಂದರೆ 4 ಲ್ಯಾಕ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ 4 ಲ್ಯಾಕು, ಇಲ್ಲಿ 45,000 ಮತ್ತು ಇಲ್ಲಿ 5 ಲ್ಯಾಕ್, ಟೋಟಲ್ ಎಷ್ಟಾಯಿತು ಅಂದರೆ 9,45,000 ಅಮೌಂಟ್ ಈಗ ಇದೆ, ಅಡ್ಜಸ್ಟ್ ಆಗಿದೆ. ಸೊ ಇವಾಗ ರಿಡಂಪ್ಷನ್ ಮಾಡೋಣ. ಯಾವ ರೀತಿ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ ಅಕೌಂಟ್ ಡೆಟಾ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಅಂತಂದರೆ 9,45,000 9,45,000 ಬೀಯಿಂಗ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇದಿಷ್ಟು ಎಂಟ್ರಿನೂ ಪಾಸ್ ಮಾಡಿದ್ರೆ ಇದಕ್ಕೆ ಆಫ್ ಮಾರ್ಕ್ಸ್ ಇರುತ್ತೆ. ತುಂಬ ಎಂಟ್ರೀಸ್ ಈಸಿ. ಏನಂತಂದರೆ ಫೈನಲ್ ಕಾಲ್ಗೆ 2 ಎಂಟ್ರೀಸ್ ಬರುತ್ತೆ, ಒಂದು ಡ್ಯೂ ಒಂದು ರಿಸೀವ್ಡು. ಮತ್ತು ಇಲ್ಲಿ ನಾವು ಎಷ್ಟು ಅಮೌಂಟು ಡ್ಯೂ ಇದೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅನ್ನೋದಕ್ಕೆ ನಾವು ಒಂದು ಎಂಟ್ರಿನ ಬರ್ಕೊಳ್ತೀವಿ. ಸೊ ಸಮ್ಟೈಮ್ಸ್ ಸೊ ಇಲ್ಲಿ 2 ಎಂಟ್ರಿನೂ ಮಾಡ್ಬೋದು. ಯಾವ ರೀತಿ ಅಂದರೆ 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಪ್ರೀಮಿಯಂ ಪೇಯಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು, ಅಂದರೆ ನಾವು ಒಂದೊಂದನ್ನೇ ಸಿಂಗಲ್ ಆಗಿ 2 ಸ್ಪ್ಲಿಟ್ ಮಾಡ್ಬೋದು, ಅಥವಾ ಒಂದೇ ಎಂಟ್ರಿನಲ್ಲಿ ಈ ರೀತಿ ಎಷ್ಟು ಡ್ಯೂ ಇದೆ ಅಂತ ಎಂಟ್ರಿನ ಮಾಡ್ತೀವಿ. ಅದಾದಮೇಲೆ ಇದ್ರ ಸಲುವಾಗಿ ಅಂದರೆ ಫಾರ್ ದಿಸ್ ಪರ್ಪಸ್ ದೇ ಆರ್ ಇಶ್ಯೂಯಿಂಗ್ ದ ಅಗೈನ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ವಿತ್ ಪ್ರೀಮಿಯಂ 10% ಇದೆಯಲ್ವಾ. ಸೊ ಹೊಸದಾಗಿ ಇಶ್ಯೂ ಮಾಡಿದ್ರೆ ಈ ರೀತಿಗೆ ಒಂದು ಎಂಟ್ರಿ. ಮತ್ತು ಸೆಕ್ಯೂರಿಟಿ ಪ್ರೀಮಿಯಂಗೆ ನಮಗೆ ಪ್ರೀಮಿಯಂ ಅಕೌಂಟಲ್ಲಿ ಆಲ್ರೆಡಿ ಅಮೌಂಟ್ ಇದೆ 60,000, ಅದರಿಂದ 45,000ನ ತೊಗೊಳ್ತಾ ಇದ್ದೀವಿ. ಸೊ ಅದಕ್ಕೊಂದು ಎಂಟ್ರಿ. ಆ್ಯಂಡ್ ರಿಸರ್ವ್ ಫಂಡಿಂದ 4 ಲ್ಯಾಕ್ CRRಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಅದಕ್ಕೊಂದು ಎಂಟ್ರಿ. ಆ್ಯಂಡ್ ಫೈನಲಿ ರಿಡಂಪ್ಷನ್ ಮಾಡಿದ್ರೆ ಟೋಟಲ್ 7 ಎಂಟ್ರೀಸ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ಕೃಷ್ಣ ಕಂಪನಿ ಲಿಮಿಟೆಡ್ ಅಂತ ತಗೊಳ್ಳಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2023. ಸೊ ಇಲ್ಲಿ ಎಷ್ಟಂತಂದರೆ 31/3/2023 ಇಯರ್ ಎಂಡಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಏನಂತಂದರೆ 1/4/2023ಗೆ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಇಲ್ಲಿ ನಾವೇನಂತಂದರೆ ವರ್ಟಿಕಲ್ ಫಾರ್ಮ್ಯಾಟಲ್ಲಿ ಮಾಡಬೇಕು. ಯಾವಾಗ್ಲೂ ರಿಡಂಪ್ಷನ್ ಆಫ್ ಪ್ರಿಫರೆನ್ಸಸ್ಗೆ ವರ್ಟಿಕಲ್ ಆರಿಜೆಂಟಲ್ ಯಾವುದ್ರಲ್ಲಾದ್ರೂ ಮಾಡ್ಬೋದು, ಬಟ್ ನಾನಿಲ್ಲಿ ವರ್ಟಿಕಲ್ ಟೈಪಲ್ಲಿ ಮಾಡಿದ್ದೀನಿ. ಸೊ ಫಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಅಮೌಂಟು. ಫಸ್ಟ್ ಏನಂತಂದರೆ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ ಅಂತಂದರೆ ಇಲ್ಲಿ ನೋಡೋಣ. ಕ್ವಶನಲ್ಲಿ ನೋಡಿ ನಾವು 6,000 ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ನು ನಾವು ಕೊಟ್ಟಿದ್ದೀವಿ, ಕ್ಲಿಯರ್ ಆಗಿದೆ. ಆ್ಯಂಡ್ ಇದು 9% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ನು ಕೊಟ್ಟಿದ್ವಿ. ಇನ್ನು ಅಲ್ಲಿಗೆ ಉಳಿದಿರೋದು ಎಷ್ಟು ಅಂದರೆ ಓಲ್ಡ್ ಎಷ್ಟಿದೆ 1,50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಇದೆ. ಸೊ ಅದನ್ನು ಬರ್ಕೊಳ್ಳಿ. ಓಲ್ಡು 1,50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಎಷ್ಟಿದೆ ಅಮೌಂಟು 15 ಲ್ಯಾಕ್ ಇದೆ. ಅದ್ರ ಜೊತೆಗೆ ಹೊಸದಾಗಿ ಇಶ್ಯೂ ಮಾಡಿದ್ದೀವಿ. ಸೊ ಹೊಸದಾಗಿ ಎಷ್ಟು ಇಶ್ಯೂ ಮಾಡಿದ್ದೀವಿ ಅಂತಂದರೆ 5 ಲ್ಯಾಕ್ ಇಶ್ಯೂ ಮಾಡಿದೆ ಟು ಈಕ್ವಿಟಿ ಶೇರ್. ಎಷ್ಟಂತ ಅಂದರೆ ನ್ಯೂ 50,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚು ಎಷ್ಟು 5 ಲ್ಯಾಕ್. ಟೋಟಲ್ ಅಲ್ಲಿಗೆ ಶೇರ್ ಹೋಲ್ಡರ್ಸ್ ಫಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಡಬೇಕು ಅಂತ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತಂದರೆ ಲಯಬಿಲಿಟಿ ಇದೆ ಅಂದರೆ ಟೋಟಲ್ 20 ಲ್ಯಾಕ್ ಇದೆ. ಅದಾದಮೇಲೆ ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಟೋಟಲ್ 6 ಲ್ಯಾಕ್ ಇದೆ. ಆ 6 ಲ್ಯಾಕಿಂದ ನಾವು ಏನಂತ ಅಂದರೆ CRR ಅಕೌಂಟಿಗೆ 4 ಲ್ಯಾಕ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಇಲ್ಲಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ 4 ಲ್ಯಾಕ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಇಲ್ಲಿ ರಿಸರ್ವ್ ಫಂಡ್ ಎಷ್ಟಂತಂದರೆ 6 ಲ್ಯಾಕಲ್ಲಿ 4 ಲ್ಯಾಕ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು 2 ಲ್ಯಾಕ್ ಇದೆ. ಅದಾದಮೇಲೆ ಕ್ಯಾಪಿಟಲ್ ರಿಸರ್ವ್ ನಾವೇನು ಟಚ್ ಮಾಡಿಲ್ಲ, ಅದು ಆ್ಯಸ್ ಇಟ್ ಈಸ್ ಎಷ್ಟಿದೆ 1 ಲ್ಯಾಕ್ ಇದೆ, ಅದನ್ನು 1 ಲ್ಯಾಕ್ ತೊಗೊಳ್ಳಿ. ಅದಾದಮೇಲೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಎಷ್ಟಿತ್ತು ಅಂದರೆ ಹಳೆಯಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 60,000 ಇತ್ತು. ಅದ್ರ ಜೊತೆಗೆ ನಮಗೆ ಈಕ್ವಿಟಿ ಶೇರ್ ಇಶ್ಯೂ ಮಾಡಿದಾಗ ನಮಗೆ 50,000 ಸೆಕ್ಯೂರಿಟಿ ಪ್ರೀಮಿಯಮ್ಸ್ ಅಕೌಂಟಿಗೆ 50,000 ಕ್ರೆಡಿಟ್ ಆಗುತ್ತೆ. ಮತ್ತು ಅದರಿಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರಿಗೆ ಪ್ರೀಮಿಯಂ ಕೊಡ್ಬೇಕಾದ್ರೆ 45 ತೊಗೊಳ್ತೀವಿ, ಅಂದರೆ ಇದು ಓಲ್ಡ್ ಬ್ಯಾಲೆನ್ಸು. ಮತ್ತು ಇಲ್ಲಿ ಈಕ್ವಿಟಿ ಶೇರಿಂದ ಪ್ರೀಮಿಯಂ ಕ್ರೆಡಿಟ್ ಆಗಿದ್ದು ಟೋಟಲ್ ಎಷ್ಟಾಯಿತು ಅಂದರೆ 1,10,000. ಈ 1,10,000ಅಲ್ಲಿ 45,000ನ ಲೆಸ್ ಮಾಡಿದ್ರೆ ನಮಗೆ ರಿಮೈನಿಂಗ್ ಎಷ್ಟು ಉಳಿಯುತ್ತೆ 65,000. ಮತ್ತು ಇಲ್ಲಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ 4 ಲ್ಯಾಕ್, ಅದನ್ನು ಕೂಡ ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿ. ಸೊ ಫಸ್ಟ್ ಏನಂತ ಅಂದರೆ ಇಲ್ಲಿ ನೋಡಿ ರಿಸರ್ವ್ಸ್ ಫಂಡಲ್ಲಿ 6 ಲ್ಯಾಕಲ್ಲಿ 2 ಲ್ಯಾಕ್ ಕ್ಯಾಪಿಟಲ್ ರಿಡಂಪ್ಷನ್ 4 ಲ್ಯಾಕ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಕೊಟ್ಟಿದ್ದೀವಿ ಆ್ಯಂಡ್ ರಿಮೈನಿಂಗ್ 2 ಲ್ಯಾಕ್. ಅದಾದಮೇಲೆ ಕ್ಯಾಪಿಟಲ್ ರಿಸರ್ವ್ಸ್ 1 ಲ್ಯಾಕ್ ಇದೆ 1 ಲ್ಯಾಕ್. ಅದಾದಮೇಲೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ಗೆ ಓಲ್ಡ್ ಅಮೌಂಟು 60,000 ಇತ್ತು ಆ್ಯಂಡ್ ಇಲ್ಲಿ ನಾವು ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿದಾಗ 50,000 ನಮಗೆ ಕ್ರೆಡಿಟ್ ಆಗುತ್ತೆ. ಆ್ಯಂಡ್ ದೆನ್
ಅದರಿಂದ ನಾವು ಟೋಟಲ್ 45,000ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಸೆಕ್ಯೂರಿಟೀಸ್ಗೆ ಪ್ರೀಮಿಯಮ್ಗೆ ಕೊಡ್ತೀವಿ. ಟೋಟಲ್ ಎಷ್ಟು ಅಂತಂದರೆ 65,000. ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದಿಲ್ಲ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 3,60,000 ಇದೆ. ಸೊ ಈಗ ಟೋಟಲ್ ಮಾಡಿ ಏನಾವುದು ಅಂತಂದರೆ ಟೋಟಲ್ ಶೇರ್ ಕ್ಯಾಪಿಟಲ್ ಎಲ್ಲ ಎಷ್ಟಿದೆ ಅಂದರೆ ಈಕ್ವಿಟಿ ಶೇರ್ಸು ಓಲ್ಡ್ ಪ್ಲಸ್ ನ್ಯೂ ಸೇರಿಸಿದ್ರೆ 20 lakh ಇದೆ. ಸೊ ಇಲ್ಲಿ 20 lakh, ಅದ್ರ ಜೊತೆಗೆ 2 lakh ರಿಸರ್ವ್ಸ್ ಫಂಡ್ ಆ್ಯಂಡ್ 1 lakh ಕ್ಯಾಪಿಟಲ್ ರಿಸರ್ವ್ಸ್, ದೆನ್ 4 lakh ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್, ಆ್ಯಂಡ್ ದೆನ್ 65,000 ಸೆಕ್ಯೂರಿಟೀಸ್ ಪ್ರೀಮಿಯಮ್. ಅದ್ರ ಜೊತೆಗೆ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 3,60,000. ಅಲ್ಲಿಗೆ ಟೋಟಲ್ ಎಷ್ಟಾಯಿತು ಅಂದರೆ 31,25,000 ಇಸ್ ದ ಟೋಟಲ್ ಲಯಬಿಲಿಟೀಸ್. ಅದಾದಮೇಲೆ ನೆಕ್ಸ್ಟು ಅಸೆಟ್ಸ್ನ ನೋಡೋಣ. ಅಸೆಟ್ಸಲ್ಲಿ ಏನಿದೆ ಅಂತಂದರೆ ಸೆಂಡ್ರಿ ಅಸೆಟ್ಸ್ ಇದೆ. ಎಷ್ಟಂದರೆ 26,20,000 ಇದೆ. ಅದನ್ನೇನು ಟಚ್ ಮಾಡಿಲ್ಲ ನಾವು, ಹ್ಯಾಸ್ ಇಟ್ ಈಸ್ ಸೆಂಡ್ರಿ ಅಸೆಟ್ ಅಂತ. ಇಲ್ಲಿ ಟೋಟಲ್ ಎಷ್ಟು ಮಾಡ್ತೀವಿ ಅಂದರೆ ನಾನ್ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟಲ್ಲಿ ಸೆಂಡ್ರಿ ಅಸೆಟ್ ಎಷ್ಟಿದೆ ಅಂತಂದರೆ 26,20,000 ಇದೆ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಸೆಟ್ಸಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಸೊ ನಮ್ಗೆ ಆಲ್ರೆಡಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಅಂದರೆ 8,25,000 ಇದೆ. ಸೊ ಇಲ್ಲಿ ನೋಡಿ ಹುಷಾರಾಗಿ ಯಾವ ರೀತಿ ಅಂತಂದರೆ 8,25,000 ಆಲ್ರೆಡಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಅದಕ್ಕೆ ನಮಗೆ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅಂತಂದರೆ 75,000 ಫ್ರಮ್ ದ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟಿಂದ 75,000 ಕ್ರೆಡಿಟ್ ಆಗಿದೆ. ಅದ್ರ ಜೊತೆಗೆ ಹೊಸದಾಗಿ ಬ್ಯಾಂಕ್ ಅಕೌಂಟ್ ಡೆಟರ್ ಇಲ್ಲಿ ನೋಡಿ, ಬ್ಯಾಂಕ್ ಏನಂತ ಅಂದರೆ 5,50,000 ಮತ್ತೆ ನಮ್ಗೆ ಏನಾಗಿದೆ ಅಂದರೆ ನಮ್ಮ ಅಕೌಂಟಿಗೆ ಬಂದಿದೆ. ಎಷ್ಟು ಅಂದರೆ 5,50,000 ಈ ಕಂಪನಿ ಇಲ್ಲಿ ಈ ಕಂಪನಿ ಅಕೌಂಟಿಗೆ. ಸೊ ಅದರಿಂದ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಟ್ಟಿದ್ದೀವಿ 9,45,000 ಕೊಟ್ಟಿದ್ದೀವಿ. ಇಲ್ಲಿ ಟೋಟಲ್ ಏನಂತಂದರೆ ಆಲ್ರೆಡಿ ಓಲ್ಡ್ ಬ್ಯಾಲೆನ್ಸ್ ಎಷ್ಟಿತ್ತು 8,25,000 ಇತ್ತು. ಮತ್ತು ಇಲ್ಲಿ ಮತ್ತೆ ಬ್ಯಾಂಕ್ಗೆ ಯಾವ್ದು ಬಂತಂದರೆ ಫೈನಲ್ ಕಾಲ್ ಅಮೌಂಟಿಂದ 75,000. ಅದಾದಮೇಲೆ ನೆಕ್ಸ್ಟು ಮತ್ತೆ ಬ್ಯಾಂಕಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ಪ್ರೀಮಿಯಂ ಎರಡರಿಂದನೂ ಕೂಡ 5,50,000 ಬಂದಿದೆ. ಸೊ ಇಲ್ಲಿ ಎಷ್ಟಂತಂದರೆ 8,25,000 ಪ್ಲಸ್ 75,000 ಫ್ರಮ್ ದ ಫೈನಲ್ ಕಾಲ್ ಆ್ಯಂಡ್ 5,50,000 ಫ್ರಮ್ ದ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಟೋಟಲ್ 14,50,000 ಇದೆ. ಅದರಲ್ಲಿ 9,45,000 ನಾವು ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ಗೆ ಶೇರ್ ಹೋಲ್ಡರ್ಸ್ಗೆ ನಾವು ರಿಟರ್ನ್ ಮಾಡಿದ್ದೀವಿ. ರಿಮೈನಿಂಗ್ ಎಷ್ಟು ಅಂದರೆ 5,05,000. ಸೊ ಇವಾಗ ಇವೆರಡೇ ಅಸೆಟ್ ಉಳಿದಿರೋದು. 5,05,000 ಪ್ಲಸ್ 26,20,000 ಮಾಡಿದ್ರೆ ನಮಗೆ 31,25,000 ಬರುತ್ತೆ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಸೊ ಟೋಟಲ್ 7 ಜರ್ನಲ್ ಎಂಟ್ರೀಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಿದ್ರೆ ಟೋಟಲ್ 12 ಮಾರ್ಕ್ಸ್ ಇರುತ್ತೆ. ಸೊ ಕಂಪಲ್ಸರಿ ಪ್ರಾಬ್ಲಮ್ ಫ್ರಮ್ ದ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸು ಮ್ಯಾಂಡೇಟ್ರಿಯಾಗಿ ಕೇಳ್ತಾರೆ ಆ್ಯಂಡ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಓವರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ ಆ್ಯಂಡ್ ಡೂ ವೆಲ್. ಥ್ಯಾಂಕ್ ಯು.